ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಪುದೀನ ರೈಸ್ನ ಮಾಡಿದ್ದೆ ರೀ. ಮಸ್ತಾಗಿತ್ತು. ಭಾಳ ಸಿಂಪಲ್ ರೀ ಇದನ್ನು ಮಾಡೋದು. ಮಕ್ಕಳಿಗೆ ಡಬ್ಬಿ ಏನು ಕಟ್ಟಬೇಕಂತ ವಿಚಾರ ಮಾಡಕತ್ತಿದ್ರೆ ಈ ಪುದೀನ ರೈಸ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇದನ್ನೇನಾರ ಡಬ್ಬಿಗೆ ಹಾಕಿ ಕಳಿಸಿದ್ರಿ ಅಂದ್ರೆ ಪೂರ್ತಿ ಖಾಲಿ ಮಾಡ್ಕೊಂಬರ್ತಾರೆ ರೀ. ನೆಕ್ಸ್ಟ್ ಟೈಮ್ ಇದೇ ರೈಸ್ ಬೇಕಂತ ಕೇಳ್ತಾರೆ. ಅಷ್ಟು ಚಲೋ ಆಗ್ತೈತೆ ರೀ. ಫಸ್ಟ್ ನಾನು ರೈಸ್ನ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಅಂದರೆ ಇದು ಸ್ವಲ್ಪ ತಣ್ಣಗೆ ಆತಂದ್ರೆ ಉದುರಾಗಿ ಬರ್ತೈತೆ ಅಂಥೇಳಿ. ಈಗ ಒಂದು ಮಸಾಲಿನ ಮಾಡ್ಕೋಬೇಕ್ರಿ. ಅದಕ್ಕೆ ಹಸಿದು ಶುಂಠಿ, ಬೆಳ್ಳುಳ್ಳಿನ ನಾನು ಸಿಪ್ಪಿ ಬಿಡಿಸಿ ಹಾಕೊಂಡೇನಿ ರೀ. ನೀವು ಹಂಗನೂ ಹಾಕೋಬೋದು. 1-3 ಹಸಿರು ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರದವ್ರಿ ಇವು, ಅದಕ್ಕೆ ನಾನು 3 ತೊಗೊಂಡೇನಿ. ನಿಮಗೆ ಖಾರಕ್ಕೆ ತಕ್ಕಂಗೆ ತಗೋರಿ ನೀವು. ಹಂಗೆ ಇದಕ್ಕೆ ಪುದೀನಾನು ಹಾಕೊಳಕತ್ತೀನಿ ರೀ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕ್ರಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಪೂರ್ತಿ ಪೇಸ್ಟ್ ಗತೆ ನಾವು ಇದನ್ನು ಮಿಕ್ಸಿಗೆ ಹಾಕೋಬೇಕ್ರಿ. ಇಲ್ಲೇ ನಾ ತೋರ್ಸಾತೇನೆ ನೋಡ್ರಿ. ಹಿಂಗೆ ಇದು ಪೇಸ್ಟ್ ಗತೆ ಆಗಿರ್ಬೇಕು. ಈಗ ಒಂದು ಪ್ಯಾನನ್ನು ನಾನು ಬಿಸಿ ಮಾಡಕ್ಕೆ ಇಟ್ಕೊಂಡೇನಿ ರೀ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋರಿ ಸಾಕು. ಇದಕ್ಕೆ ಸ್ವಲ್ಪ ಎಣ್ಣೆನ ಕಮ್ಮಿನ ಬಳಸ್ಬೇಕ್ರಿ ಪುದೀನ ರೈಸ್ ಮಾಡುವಾಗ. ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಶೇಂಗಾ ಹಾಕೊಂಡೇನಿ ರೀ. ಶೇಂಗಾನ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕ್ರಿ. ಎಣ್ಣೆಯಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಇದನ್ನು ಗ್ಯಾಸ್ ಸಣ್ಣಗೆ ಇಟ್ಟು ಶೇಂಗಾನ ಫ್ರೈ ಮಾಡ್ಕೊರಿ, ಇಲ್ಲಾಂದ್ರೆ ಹೊತ್ತಿ ಬಿಡ್ತಾವೆ. ಹಾಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಂಡೇನಿ ರೀ. ಇವನು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹಂಗೆ ಫ್ರೈ ಮಾಡ್ಕೋಬೇಕ್ರಿ. ಈಗ ತೆಳ್ಳಗೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡೇನಿ ರೀ ನಾ ಉಳ್ಳಾಗಡ್ಡಿನ. 1 ಉಳ್ಳಾಗಡ್ಡಿ, ಹಂಗೆ ಸ್ವಲ್ಪ ಕರಿಬೇವನ್ನ ಹಾಕೊಂಡೇನಿ ರೀ. ಇದನ್ನು ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗೋ ಮಟ್ಟ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಇದಕ್ಕೆ ಗೋಡಂಬಿನೂ ಹಾಕೋರಿ, ಇನ್ನೂ ಚಲೋ ಆಗ್ತೈತಿ. ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಫಸ್ಟ್ ಅದನ್ನು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ರೀ, ಮತ್ತು ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡೇನಿ ರೀ ನಾನು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು. ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಭಾಳ ಸಿಂಪಲ್ ಐತ್ರಿ ಈ ರೈಸ್ ಮಾಡೋದು. ನೀವು ಒಂದು ಸಲ ಟ್ರೈ ಮಾಡಿರಿ, ಮತ್ತೆ ಮಾಡ್ಕೊಂಡು ತಿಂತೀರಿ, ಅಷ್ಟು ಚಲೋ ಆಗ್ತೈತಿ. ಇದು ಎಣ್ಣೆ ಬಿಡು ಮಟ್ಟ ಇದನ್ನು ಬೇಯಿಸಾಕ್ಬಿಟ್ಟು ಇದಕ್ಕೀಗ ವೈಟ್ ರೈಸ್ನ ಹಾಕೊಳಕತ್ತೇನೆ ರೀ ನಾನು. ರೈಸ್ ನಿನ್ನೆ ರಾತ್ರಿದಾದರೂ ನಡೀತೈತ್ರಿ. ಇಲ್ಲ ಅಂದ್ರೆ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ಬೇಕ್ರಿ, ಅಂದ್ರೆ ಉದುರಾಗಿ ಬರ್ತೈತಿ. ಹಿಂಗೆ ನಾವು ಮಸಾಲೆ ಅನ್ನ ಮಾಡಿಕೊಂಡ್ರೆ ಸ್ವಲ್ಪ ಉದುರಾಗಿದ್ರೆ ತಿನ್ನೋಕ್ಕೂ ಚಲೋ ಅನ್ನಿಸ್ತೈತ್ರಿ. ರೈಸ್ ಹಾಕೊಂಡ್ಮೇಲೆ ಎಲ್ಲ ಕಡೆ ಮಸಾಲೆ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡ್ರೆ ಪುದೀನ ರೈಸ್ ರೆಡಿ ಆಕೈತಿ. ಇದ್ರ ಜೊತೆ ಚಟ್ನಿ ಬೇಕಂದ್ರೆ ನೀವು ಚಟ್ನಿ ಜೊತೆನೂ ತಿನ್ಬೋದ್ರಿ, ಇನ್ನೂ ಮಸ್ತ್ ಆಕೈತಿ. ಇಂಥವ ಹೊಸ ವೀಡಿಯೋನ ನಾನು ನನ್ನ ಚಾನಲ್ ಒಳಗೆ ಅಪ್ಲೋಡ್ ಮಾಡೇನಿ ರೀ. ನಿಮ್ಗೆ ಏನಾರ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ವಿಸಿಟ್ ಮಾಡಿ ನೋಡಿರಿ. ನಾನು ರೈಸ್ಗೆ ನಿಂಬೆಹಣ್ಣು ಹಾಕ್ಬೇಕಂತ ಮಾಡಿದ್ದೆ ರೀ. ಒಬ್ಬೊಬ್ಬರು ನಿಂಬೆಹಣ್ಣು ತಿಂತಾರೆ, ಒಬ್ಬೊಬ್ಬರು ತಿನ್ನಂಗಿಲ್ಲ. ಅದಕ್ಕೆ ಮ್ಯಾಲೆ ಹಾಕಿ ತಿನ್ಬೋದಂಥೇಳಿ ಸೈಡಿಗೆ ಇಟ್ಟೇನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ.